ನಮಸ್ಕಾರ. ಈ ದಿನ ಚೀಕಡಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ 2025 ಮತ್ತು 26ನೇ ಸಾಲಿನ ಆಯವ್ಯಯ ಅಂದಾಜು ಪತ್ರಿಕೆಯನ್ನು ಅನುಮೋದನೆ ತೆಗೆದುಕೊಳ್ತಕ್ಕಂಥ ಇಂದಿನ ಸಾಮಾನ್ಯ ಸಭೆಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಗಣೇಶ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಉಪಾಧ್ಯಕ್ಷರಾದ ಶ್ರೀಮತಿ ನಾಗಿಬಾಯಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ 3 ಹಳ್ಳಿಗಳ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಮಗೂ ಕೂಡ ಇವತ್ತಿನ ಸಭೆಗೆ ಸ್ವಾಗತವನ್ನು ಬಯಸುವುದರ ಜೊತೆಗೆ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಪುನರ್ವಸತಿ ಕಾರ್ಯಕರ್ತರು ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಮುಖ್ಯ ಕಾರ್ಯಕ್ರಮವಾಗಿರ್ತಕ್ಕಂಥ ಆಯವ್ಯಯ ಪತ್ರಿಕೆ ಅಂದಾಜು ಆಯವ್ಯಯ ಪತ್ರಿಕೆ ಮಂಡನೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವ ಮೊದಲು ಎಲ್ಲರೂ ಕೂಡ ನಾಡಗೀತೆಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಎದ್ದು ನಿಲ್ಲಬೇಕಾಗಿ ಕೋರಿಕೆಯಿರುತ್ತದೆ. ಧನ್ಯವಾದಗಳು. ಈ ದಿನದ ವಿಶೇಷ ಆಯವ್ಯಯ ಅಂದಾಜು ಪತ್ರಿಕೆಯನ್ನು ಮಂಡಿಸತಕ್ಕಂಥದ್ದು. ಇವತ್ತಿನ ಆಯವ್ಯಯ ಅಂದಾಜು ಪತ್ರಿಕೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಲಕ್ಷ್ಮಿಯವರು ಮಂಡಿಸಬೇಕು ಅಂತೇಳಿ ಕೇಳ್ತಾರೆ. ಶೇಕಡಾ 25% 6,50,000 SPD TFP ಅಡಿಯಲ್ಲಿ ಕಾಯ್ದಿರಿಸಲಾಗಿರುವ ಮೊತ್ತ. ಶೇಕಡಾ 5% 1,30,000 ಅಂಗವಿಕಲರಾಗಿ ಮೀಸಲಿರುವ ಮೊತ್ತ. ಶೇಕಡಾ 2% 52,000 ಯುವಜನ ಮತ್ತು ಕ್ರೀಡೆಗೆ ಮೀಸಲಿರುವ ಮೊತ್ತ. ಮಹಿಳಾ ಆಯವ್ಯಯಕ್ಕೆ ಮೀಸಲಿರುವ ಮೊತ್ತ 5 ಲಕ್ಷ. ಮಕ್ಕಳ ಆಯವ್ಯಯಕ್ಕೆ ಮೀಸಲಿರುವ ಮೊತ್ತ 6 ಲಕ್ಷ. 2025-26ನೇ ಸಾಲಿನ ಆಯವ್ಯಯದಲ್ಲಿ ವಾರ್ಷಿಕ ಸ್ವೀಕೃತಿಗಳು 2,94,92,964. ಗ್ರಾಮ ಪಂಚಾಯತ್ ಸ್ವಂತ ನಿಧಿ 15,12,000. ದರ ಮತ್ತು ತೆರಿಗೆಗಳು 12,60,000. ಗ್ರಾಮ ಪಂಚಾಯಿತಿ ಆಸ್ತಿಯಿಂದ ಬರುವ ರಾಜಸ್ವ ನಿಧಿ 90,000. ಗ್ರಾಮ ಪಂಚಾಯಿತಿಯ ಅಧಿಕಾರದಿಂದ ಬರುವ ಫೀಸ್ಗಳು 1,72,000. ರಾಜ್ಯ ಮತ್ತು ರಾಜ್ಯ ಪುರಸ್ಕೃತ ನಿಧಿ 32,05,964. ಸಿಬ್ಬಂದಿ ವೇತನ 13,93,464. ಸದಸ್ಯರ ಗೌರವಧನ 2,88,000. ಎಕ್ಸೋ ಮತ್ತು ಇತರೆ ನಿಧಿ 15,24,500. ಕೇಂದ್ರ ಮತ್ತು ಕೇಂದ್ರ ಪುರಸ್ಕೃತ ಅನುದಾನಗಳು 1,31,15,000.
15ನೇ ಹಣಕಾಸು ಸಂಚಿತ ನಿಧಿ 28,50,000. ನರೇಗಾ ಯೋಜನೆಯ ನಿಧಿ 2,11,60,000. ಇತರೆ ನಿಧಿ 2,65,000. 2025-26ನೇ ಸಾಲಿನ ಆಯವ್ಯಯದಲ್ಲಿನ ವಾರ್ಷಿಕ ಪಾವತಿ ಅಥವಾ ವೆಚ್ಚದ ವಿವರ 2,93,75,964. ಒಟ್ಟು ವಾರ್ಷಿಕ ಜಮಾ ಮೊತ್ತದಲ್ಲಿ 40% ರಾಜಸ್ವ ವೆಚ್ಚಕ್ಕಾಗಿ ವಿನಿಯೋಗಿಸಲಾಗುವುದು ಹಾಗೂ ಉಳಿದ 60% ಬಂಡವಾಳ ವೆಚ್ಚಕ್ಕಾಗಿ ವಿನಿಯೋಗಿಸಲಾಗುವುದು. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ಕೃಷಿ ನರೇಗಾ ಯೋಜನೆಯಡಿ ಒಟ್ಟು ರು 8,70,475 ರು ಮೊತ್ತ ಮೀಸಲಿರಿಸಿದೆ. ತೋಟಗಾರಿಕೆ ನರೇಗಾ ಯೋಜನೆಯಡಿ ಒಟ್ಟು ರು 1,70,674 ಮೊತ್ತ ಮೀಸಲಿರಿಸಿದೆ. ಪಶುಸಂಗೋಪನೆ ನರೇಗಾ ಯೋಜನೆಯಡಿ ಒಟ್ಟು ರು 40,03,000 ಮೊತ್ತ ಮೀಸಲಿರಿಸಿದೆ. ಜಲಸಂಪನ್ಮೂಲ ನರೇಗಾ ಯೋಜನೆಯಡಿ ಒಟ್ಟು ರು 1,17,80,000 ಮೊತ್ತ ಮೀಸಲಿರಿಸಿದೆ. ಶಾಲಾ ಶಿಕ್ಷಣ ಸಾಕ್ಷರತಾ ಅಡಿಯಲ್ಲಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವಿದ್ದು, ಸದರಿ ಶಿಕ್ಷಣ ವ್ಯವಸ್ಥೆಗೆ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಹೈಟೆಕ್ ಶೌಚಾಲಯ, ಅಡಿಗೆ ಕೋಣೆ ನಿರ್ಮಾಣಗೊಂಡಿದ್ದು, ಪ್ರಸ್ತುತ ಸಾಲಿನಲ್ಲಿ ಸ್ಮಾರ್ಟ್ ಕ್ಲಾಸ್ ಬಾಕಿ ಉಳಿದ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲು ಮೂಲಭೂತ ಸೌಕರ್ಯ ಕಲ್ಪಿಸಲು 7.70 ಲಕ್ಷ ರುಗಳನ್ನು ಮೀಸಲಿರಿಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಪೂರ್ವ ಪ್ರಾಥಮಿಕ ಕಟ್ಟಡ ನಿರ್ಮಾಣ, ಸುಣ್ಣ ಬಣ್ಣ ಮತ್ತು ಮಕ್ಕಳಿಗೆ ಆಟಿಕೆಗಳು, ಮೂಲಭೂತ ಸೌಕರ್ಯ ಕಲ್ಪಿಸಲು. ಸಾಮಾಜಿಕ ಕಲ್ಯಾಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದವರ ಶವ ಸಂಸ್ಕಾರಕ್ಕೆ ಸಹಾಯಧನ ಮತ್ತು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂವರ್ಧನೆ ಸಂಜೀವಿನಿ ಶೆಡ್ ಮತ್ತು SWM ಘಟಕ ನಿರ್ವಹಣೆಗೆ 16 ಲಕ್ಷ ರುಗಳನ್ನು ಮೀಸಲಿರಿಸಿದೆ. ಗ್ರಾಮೀಣ ವಸತಿ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ನಿವಾಸ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಗಳಡಿ ಆಯ್ಕೆಯಾಗಿರುವ ವಸತಿ ನಿರ್ಮಾಣಗಳನ್ನು ಮುಕ್ತಾಯಗೊಳಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು 25-26ನೇ ಸಾಲಿಗೆ ಪ್ರಧಾನ ಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಗಳಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 18 ಗುರಿ ನಿಗದಿಪಡಿಸಿ ಒಟ್ಟು ರು 21,60,000 ಮೊತ್ತ ಮೀಸಲಿರಿಸಿದೆ. ಕೌಶಲ್ಯಾಭಿವೃದ್ಧಿ MP ವಿಶ್ವಕರ್ಮ ಯೋಜನೆಯಡಿ ಯುವಜನರಿಗೆ ಉತ್ತಮ ಉದ್ಯೋಗ ಮತ್ತು ಅವಕಾಶಗಳನ್ನು ಒದಗಿಸಲು ಶೀಘ್ರ ಅರ್ಜಿಗಳ ಪರಿಶೀಲನೆ. ಗ್ರಾಮೀಣ ಆರೋಗ್ಯ ಅಭಿಯಾನ ಮಹಿಳೆಯರಿಗೆ ಮುಟ್ಟಿನ ಕಪ್ ಬೆಳೆಸಲು ಸ್ವಸಹಾಯ ಸಂಘಗಳ ಮೂಲಕ ಅರಿವು ಮೂಡಿಸುವುದು. ಮಹಿಳೆಯರ ಗುಪ್ತ ರೋಗಗಳು, ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಥೈರಾಯ್ಡ್, ಹೃದಯಾಘಾತ, ಪಾರ್ಶ್ವವಾಯು, ಕಣ್ಣಿನ ಪರೀಕ್ಷೆ, HIV, ಮಧುಮೇಹ, ರಕ್ತದ ಒತ್ತಡ ತಪಾಸಣೆಗೆ ಕ್ರಮ ಕೈಗೊಳ್ಳುವುದು ಇತ್ಯಾದಿ 2 ಲಕ್ಷ ರುಗಳನ್ನು ಮೀಸಲಿರಿಸಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಮತ್ತು ಗ್ರಂಥಾಲಯಗಳ ಬಲವರ್ಧನೆ, ಕುಡಿಯುವ ನೀರಿನ ಫಿಲ್ಟ್ರು ಅಳವಡಿಕೆ, ಪ್ರೊಜೆಕ್ಟರ್, ಲ್ಯಾಪ್ಟಾಪ್, ರ್ಯಾಂಪ್, ರೀಡಿಂಗ್ ಟೇಬಲ್, ಸ್ಪರ್ಧಾತ್ಮಕ ಪುಸ್ತಕಗಳು ಒದಗಿಸಲು 2,50,000 ಮೀಸಲಿರಿಸಿದೆ. ವಿಶೇಷ ಚೇತನರ ಕಲ್ಯಾಣ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಂಡು 44, ಹೆಣ್ಣು 32, ಒಟ್ಟು 76 ಜನ ವಿಶೇಷ ಚೇತನ ಫಲಾನುಭವಿಗಳು ಸರ್ಕಾರದ ಸುತ್ತೋಲೆಯಂತೆ ವಿಶೇಷ ಚೇತನರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆಯರಿಗೆ ಟೇಬಲ್, ಚೇರ್, ಫ್ಯಾನ್, ಅಲ್ವೇರಾ ಮತ್ತು ಇತರ ಅವಶ್ಯಕ ಪೀಠೋಪಕರಣಗಳ ವ್ಯವಸ್ಥೆ ಕಲ್ಪಿಸುವುದು 30 ಲಕ್ಷ ಮೀಸಲಿರಿಸಿದೆ.
ವಿದ್ಯುತ್ ಶಕ್ತಿ. ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುತ್ ವೆಚ್ಚ ಕಡಿಮೆ ಮಾಡಲು ಸೋಲಾರ್ ಬೀದಿ ದೀಪ ಅಳವಡಿಕೆ ಹಾಗೂ ಕುಡಿಯುವ ನೀರಿನ ಸ್ಥಾವರಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ಮೊದಲ ಹಂತದಲ್ಲಿ ಕೋಟ್ಯಾಳ್ ಗ್ರಾಮಕ್ಕೆ 8 ಲಕ್ಷ ಮೀಸಲಿರಿಸಿದೆ. ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲ ಹೆಚ್ಚಳ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸ್ವತ್ತುಗಳಿಗೂ ತೆರಿಗೆ ವಿಧಿಸುವುದು ಹಾಗೂ ಗ್ರಾಮ ಪಂಚಾಯಿತಿಯ ರಾಜಸ್ವ ಹೆಚ್ಚಿಸುವುದು. ಗ್ರಾಮೀಣ ರಸ್ತೆಗಳ ನಿರ್ಮಾಣ. ನರೇಗಾ ಯೋಜನೆಯಡಿ ನಮ್ಮ ಹೊಲ ನಮ್ಮ ರಸ್ತೆ 18 ಲಕ್ಷ ರು ಮೀಸಲಿರಿಸಿದೆ. ನೈರ್ಮಲ್ಯ ಕಾಮಗಾರಿಗಳ ಚರಂಡಿ ನಿರ್ಮಾಣ ಮತ್ತು ಬೂದು ನಿರ್ವಹಣಾ 20 ಲಕ್ಷ ರು ಮೀಸಲಿರಿಸಿದೆ. ಕುಡಿಯುವ ನೀರು. ಶುದ್ಧ ಕುಡಿಯುವ ನೀರು ನಿರ್ವಹಣೆ, ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ, ಸಾರ್ವಜನಿಕರಿಗೆ ನಳ ಸಂಪರ್ಕಕ್ಕೆ 540 ಲಕ್ಷ ರು ಮೀಸಲಿರಿಸಿದೆ. ಧಾರ್ಮಿಕ ದತ್ತಿ ಇಲಾಖೆ. ದೇವಸ್ಥಾನಗಳಿಗೆ ಈ ಸ್ವತ್ತು ವಿತರಣೆ. ಗ್ರಾಮ ಪಂಚಾಯಿತಿ ಈ ಸ್ವತ್ತಿನ ಆಡಳಿತ ಈ ಆಫೀಸ್ ಜಾರಿಗೊಳಿಸುವುದು. ಬಾಪೂಜಿ ಸೇವಾ ಕೇಂದ್ರ ಸಕಾಲ DBT. ಗ್ರಾಮ ಪಂಚಾಯಿತಿ ಕೇಂದ್ರ ಪುರಸ್ಕಾರ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಘನ ತ್ಯಾಜ್ಯ ಸಂಗ್ರಹಣೆ, ತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಹಾಗೂ SC, ST ಮತ್ತು ಸಾಮಾನ್ಯ ವರ್ಗದವರಿಗೆ ಶೌಚಾಲಯ ನಿರ್ಮಾಣ, ಪ್ಲಾಸ್ಟಿಕ್ ಬಳಕೆ, ಪೇಪರ್ ಕಪ್ ಬಳಕೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು 10 ಲಕ್ಷ ರು ಮೀಸಲಿರಿಸಿದೆ. ಬಡತನ ನಿರ್ಮೂಲನೆ. ಯುವಜನರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ, ಮಹಿಳೆಯರ ಆರ್ಥಿಕ ಸಬಲೀಕರಣ. ನರೇಗಾ ಕಾಮಗಾರಿಗಳಲ್ಲಿ ಮಹಿಳೆಯರು ಮತ್ತು ವಿಶೇಷಚೇತನರಿಗೆ ಹೆಚ್ಚಿನ ಅವಕಾಶ ಕೊಡುವುದು. ವಿಪತ್ತು ನಿರ್ವಹಣೆ. ಆಕಸ್ಮಿಕ ಬೆಂಕಿ, ಅಪಘಾತ, ಅತಿವೃಷ್ಟಿ, ಅನಾವೃಷ್ಟಿ ಪರಿಶೀಲಿಸಿ ಪರಿಹಾರ ನೀಡುವುದು. ಬಾಲ್ಯ ವಿವಾಹ ಮತ್ತು ಬಾಲ್ಯ ಕಾರ್ಮಿಕರ ಪದ್ಧತಿ ಜಾಗೃತಿ ಮತ್ತು ಅರಿವು. ಸಾರ್ವಜನಿಕರಿಗೆ ಆಸ್ತಿಗಳ ರಕ್ಷಣೆ. ಗ್ರಾಮ ಪಂಚಾಯಿತಿ ನಿರ್ವಹಿಸುವ ಇತರ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಆಡಳಿತ ಮಂಡಳಿಯಾದ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ವಂದನೆಗಳು. ಇದುವರೆಗೂ ಜಿ.ಕಟ್ಟಕಟ್ಟೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ವಾರ್ಷಿಕ ಆಯವ್ಯಯವನ್ನು ಮಂಡಿಸಿದಂತಹ ಶ್ರೀಮತಿ ಲಕ್ಷ್ಮೀ ಅವರು ಹಾಗೂ ಶ್ರೀಮತಿ ಸಾಕಮ್ಮರವರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ನಾನು ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ